ಸಹಾಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ನಮಗೆ ದುಡ್ಡು ಸಿಗುತ್ತೆ. ಆ ದುಡ್ಡನ್ನು ಏನು ಮಾಡಬೇಕು? ನಾವು ರಸ್ತೆ ಮೇಲೆ ಹೋಗುವಾಗ ನಾವೇನಾದರೂ ಹಣ ಬಿದ್ದಿರೋದನ್ನು ಕಂಡ್ರೆ ಅದು ಶುಭನಾ ಅಥವಾ ಅಶುಭನಾ? ಬರೀ ಹಣ ಅಂತಲೇ ಅಲ್ಲ, ನಾವು ಬಂಗಾರ, ಬೆಳ್ಳಿ ಮತ್ತು ಇನ್ನೂ ಏನಾದರೂ ವಸ್ತುಗಳು ಸಿಕ್ಕಿದ್ರೆ ಅದನ್ನು ಏನು ಮಾಡಬೇಕು? ಅದನ್ನು ನಾವು ಬಳಸ್ಕೋಬೇಕಾ ಇಲ್ಲ ದಾನ ಮಾಡಬೇಕಾ? ಇನ್ನು ನಾಣ್ಯಗಳು, ನೋಟ್ಗಳು ಸಿಕ್ಕಿದ್ರೆ ಹೇಗೆ? ಇದು ಸಿಗೋದು ಶುಭನಾ ಅಥವಾ ಅಶುಭನಾ? ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಪರಿಸ್ಥಿತಿನಲ್ಲಿ ಆ ಹಣವನ್ನು ಅಥವಾ ಬಂಗಾರನ ಇಲ್ಲ ಬೆಳ್ಳಿ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾವಿವಾಗ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ನಮಗೆ ದುಡ್ಡು ಸಿಗುತ್ತೆ. ಆ ದುಡ್ಡನ್ನು ಏನು ಮಾಡಬೇಕು? ನಾವು ರಸ್ತೆ ಮೇಲೆ ಹೋಗುವಾಗ ನಾವೇನಾದರೂ ಹಣ ಬಿದ್ದಿರೋದನ್ನ ಕಂಡ್ರೆ ಅದು ಶುಭ ಅಂತ ಹೇಳ್ತಾರೆ. ನಾವು ಹಣವನ್ನು ನೋಡಿದ್ದೀವಿ ಅಂದರೆ ಅದು ಕೆಟ್ಟದೊಂದು ಸೂಚನೆ ಅಲ್ಲ, ಅದು ಒಳ್ಳೆ ಸೂಚನೆ ಅಂತಲೇ ಹೇಳ್ಬೋದು. ಅದೇ ನಾಣ್ಯಗಳ ರೂಪದಲ್ಲಿ ನಾವು ನೋಡಿದರೆ ನಮ್ಮ ಪೂರ್ವಜರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಅರ್ಥ. ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಅರ್ಥ. ಹಾಗೇನಾದರೂ ದುಡ್ಡನ್ನು ದಾರಿಲಿ ನೋಡಿದ್ರೆ, ನಾವು ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಕೆಲಸದಲ್ಲಿ ಶ್ರದ್ಧೆಯಿಂದ ನಾವು ಮಾಡಿದ್ರೆ ಅದು ಪೂರ್ಣವಾಗಿ ನಮಗೆ ಫಲ ಕೊಡುತ್ತೆ. ಖಂಡಿತವಾಗಿ ನಾವು ಯಶಸ್ಸನ್ನು ಕಾಣ್ತೀವಿ ಅನ್ನೋವಂಥ ಸೂಚನೆ ಅಂತ ಹೇಳ್ಬೋದು. ಅದು ಯಾವುದೇ ಹೊತ್ತಿನಲ್ಲಿ ಸಿಗಲಿ, ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಇಲ್ಲ ರಾತ್ರಿ, ಯಾವ ಟೈಮಲ್ಲಿ ಅದು ಸಿಗಲಿ ದುಡ್ಡು, ಅದನ್ನು ನೀವು ಸ್ವಂತಕ್ಕಾಗಿ ದಯವಿಟ್ಟು ಬಳಸ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ನಿಮ್ಮ ಹತ್ರನೇ ಇಟ್ಕೊಳ್ಳೋದು, ನಿಮ್ಮ ಮನೆಗೆ ಏನಾದರೂ ತೊಗೋಬೇಕು, ಇದು ಯಾವುದೂ ಕೂಡ ಮಾಡಬಾರ್ದು. ಮನೆಗೆ ಮಾತ್ರ ದಯವಿಟ್ಟು ಆ ಹಣವನ್ನು ತರೋಕ್ಕೆ ಹೋಗಬೇಡಿ. ಎಲ್ಲಿ ಸಿಕ್ಕಿತ್ತೋ ಹಂಗಿಂದಾಗಿ ಹಾಗೆ ನೀವು ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಡಿ. ಸ್ವಲ್ಪ ಸಿಕ್ಕಿದ್ರೆ ಹುಂಡಿಗೆ ಹಾಕಿ, ಇಲ್ಲ ಜಾಸ್ತಿ ಪ್ರಮಾಣದಲ್ಲಿ ಸಿಕ್ಕಿದ್ರೆ ಈ ರೀತಿ ಮಾಡ್ಕೊಳ್ಳಿ. ದೇವರು ನಮಗೆ ಕೊಡಬೇಕು ಅಂದರೆ ಖಂಡಿತವಾಗ್ಲೂ ನಮಗೆ ಕೊಟ್ಟೇ ಕೊಡ್ತಾರೆ. ನಮ್ಮ ಅದೃಷ್ಟದಲ್ಲಿ ಇತ್ತು ಅಂದರೆ ಇವತ್ತಿಲ್ಲ ನಾಳೆ ದೇವರು ಕಣ್ ತೆಗೆದು ನಮ್ಮ ಮೇಲೆ ಕರುಣೆ ತೋರ್ತಾರೆ. ಆದರೆ ಇನ್ನೊಬ್ಬರ ಹಣವನ್ನು ತಗೊಳ್ಳೋದು, ಒಬ್ರಿಗೆ ಮೋಸ ಮಾಡಿ ತಗೊಳ್ಳೋದು, ಇಲ್ಲ ಲಂಚ ತಗೊಳ್ಳೋ ಥರ ಈ ಥರ ಮಾಡಿದ್ರೂ ಕೂಡ ಮಕ್ಕಳು ಮರಿಗಳಿಗೆ ತೊಂದರೆ ಆಗೋ ರೀತಿಲಿ ಆಗುತ್ತೆ. ಇವಾಗ ನಾವು ದಾರಿನಲ್ಲಿ ಮುಖ್ಯ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಮನೆ ಖರೀದಿಗೋ ಅಥವಾ ಸೈಟ್ ತೊಗೊಳೋದಕ್ಕೋ, ಯಾವುದೇ ಒಂದು ಇಂಪಾರ್ಟೆಂಟ್ ಇದೆಯಪ್ಪ ಆ ಕೆಲಸಕ್ಕೆ ಹೋಗಬೇಕು ಅಂತ ದಾರಿಲಿ ಹೋಗುವಾಗ ಅಲ್ಲಿ ಏನಾದರೂ ನಾಣ್ಯ, ನೋಟು, ದುಡ್ಡನ್ನು ಕಂಡ್ರೆ ಅದನ್ನು ನೀವು ನೋಡಿದರೆ ನೀವು ಹೋಗುವಂಥ ಕೆಲಸ ಖಂಡಿತವಾಗಿ ಯಶಸ್ಸು ಕೊಡುತ್ತೆ ಅಂತ ಅರ್ಥ. ಅದಕ್ಕೋಸ್ಕರನೇ ಕೆಲಸಕ್ಕೆ ಯಾವುದೇ ಒಂದು ಗೊಂದಲವನ್ನು ಇಟ್ಕೊಂಡು ಹೋಗೋದು ಬೇಡ. ಧೈರ್ಯವಾಗಿ ಆ ಕೆಲಸಕ್ಕೆ ನೀವು ಮುಂದೆ ಹೋದರೆ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣ್ತೀರಾ. ಇನ್ನು ನಾವು ಕೆಲಸಕ್ಕೆ ಹೋಗಿ ವಾಪಸ್ ಬರುವಾಗ, ಮನೆಗೆ ಬರುವಾಗ ದಾರಿ ಮಧ್ಯದಲ್ಲಿ ಏನಾದರೂ ದುಡ್ಡು, ನಾಣ್ಯವನ್ನು ಕಂಡ್ರೆ, ನಿಮ್ಮ ಜೀವನದಲ್ಲಿ ಯಾರು ದುಡ್ಡನ್ನು ನೋಡಿರ್ತಾರೋ ಅವರು ಅವ್ರ ಜೀವನದಲ್ಲಿ ಅತಿ ಶೀಘ್ರವಾಗಿ ಅವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಒಂದು ಸೂಚನೆ. ಇಲ್ಲ ಏನಾದರೂ ಹಣಕಾಸಿನ ತೊಂದರೆ ಆ ಥರ ಏನಾದರೂ ಇದ್ದರೆ ಅದೆಲ್ಲನೂ ಪರಿಹಾರ ಆಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭವನ್ನು ಕಾಣ್ತಾರೆ ಅನ್ನೋ ಒಂದು ಸೂಚನೆ. ಆಮೇಲೆ ಹೀಗೆ ನೋಡಿದಂಥ ಹಣವನ್ನು ಏನು ಮಾಡಬೇಕು? ತಗೋಬೇಕಾ ಅಥವಾ ತಗೋಬಾರ್ದಾ ಅಂತ ಪ್ರಶ್ನೆ ಬೇರೆ ಇರುತ್ತೆ. ಆಗ ಆ ದುಡ್ಡನ್ನು ಅಂಥ ಸಂದರ್ಭದಲ್ಲಿ ತಗೋಬೇಕು. ನಮ್ಮ ಒಂದು ಸ್ವಂತ ಖರ್ಚಿಗೆ ಉಪಯೋಗಿಸ್ಕೋಬಾರ್ದು ಅಥವಾ ಅನುಭವಿಸ್ಬಾರ್ದು. ಇದಕ್ಕೋಸ್ಕರನೇ ಈ ಥರ ದುಡ್ಡನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಬಿಡಬೇಕು. ಆ ಒಂದು ದುಡ್ಡನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದು, ಎಂಜಾಯ್ ಮಾಡೋದು, ಅದನ್ನು ಉಪಯೋಗಿಸ್ಕೊಳ್ಳೋದು ಈ ಥರ ಮಾಡಬಾರ್ದು. ಅಥವಾ ಮನೆಗೂ ಸಹ ಅದನ್ನು ತೊಗೊಂಡು ಬರಬಾರ್ದು. ಮನೆಗೂ ಸಹ ಸಿಕ್ಕಿರುವ ಹಣ, ಬಂಗಾರ, ಬೆಳ್ಳಿ ಯಾವುದನ್ನು ಮನೆಗೆ ತರಬಾರ್ದು. ಅದು ತುಂಬ ಒಂದು ಕಷ್ಟಕ್ಕೆ ಗುರಿಯಾಗುತ್ತೆ. ಆಮೇಲೆ ನಮ್ಮ ಒಂದು ಸ್ವಂತಕ್ಕೆ ಆ ಹಣದಿಂದ ಒಡವೆ ತೊಗೊಳ್ಳೋದೇ ಆಗಿರ್ಬೋದು ಅಥವಾ ಬಟ್ಟೆ ತೊಗೊಳ್ಳೋದೇ ಆಗಿರ್ಬೋದು, ಈ ಥರ ಇನ್ನೆಲ್ಲೋ ಹೋಗಿ ಎಂಜಾಯ್ ಮಾಡೋದು ನಮ್ಮ ಒಂದು ಸ್ವಂತ ಕೆಲಸಗಳಿಗೆ ಬಳಸ್ಕೊಂಡ್ರೆ ತುಂಬ ಒಂದು ನಷ್ಟವನ್ನು ಕಾಣ್ತೀವಿ. ಮನೇಲಿ ಕಿರಿಕಿರಿ ಆಗುತ್ತೆ. ಮತ್ತು ಅಂತಹ ದುಡ್ಡನ್ನು ಮಾತ್ರ ದೇವರ ಹುಂಡಿಗೆನೇ ಹಾಕಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು 100, 200 ರೂಪಾಯಿ, 500 ರೂಪಾಯಿ ಅಥವಾ 1000 ರೂಪಾಯಿ ಈ ಥರ ದುಡ್ಡು ಸಿಕ್ಕಿದ್ರೆ, ಅಥವಾ ಎಷ್ಟೋ ಸಿಕ್ಕಿತೋ ಅಂದ್ಕೊಳ್ಳಿ, ಅದನ್ನು ದೇವರ ಹುಂಡಿಗೆ ಹಾಕಿ. ಅಥವಾ ದೇವರಿಗೋಸ್ಕರ ಖರ್ಚು ಮಾಡಿ, ದೇವರ ಪೂಜೆ ಮಾಡಿಸೋದಕ್ಕೋ ಅಭಿಷೇಕ ಮಾಡಿಸಿ ಹೀಗೆ ಮಾಡ್ಬೋದು. ಅಥವಾ ತುಂಬ ಬಡತನದಲ್ಲಿದ್ದರೆ, ಇಲ್ಲ ತುಂಬ ಕಷ್ಟ ಇದೆ, ಊಟಕ್ಕೂ ಕೂಡ ತೊಂದರೆ ಇದೆ ಅನ್ನೋರಿಗೆ ಸಹಾಯ ಮಾಡಿ. ಈ ರೀತಿ ಮಾಡಬಹುದೇ ವಿನಃ ಇದರಿಂದ ಪುಣ್ಯ ಬರುತ್ತೆ ಮತ್ತು ಆ ದುಡ್ಡನ್ನು ನೋಡಿರುವ ಶುಭ ನಿಮಗೆ ಸಿಗುತ್ತೆ.
ಅದ್ಬಿಟ್ಟು ಅದನ್ನು ಅಂದರೆ ಆ ದುಡ್ಡನ್ನು ಸ್ವಂತ ಖರ್ಚುಗಳಿಗೆ ಉಪಯೋಗಿಸ್ಕೊಳ್ಬಾರ್ದು. ಹಾಗೇನಾದರೂ ಮಾಡಿದರೂ ಕೂಡ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದರ 2 ಪಟ್ಟಷ್ಟು ನಿಮ್ಮ ಕೈಯಿಂದ ಕಳ್ಕೊಬೇಕಾಗುತ್ತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಆ ದುಡ್ಡು ಮೇಲೆ ಆಸೆಯನ್ನು ಪಡೋದಕ್ಕೆ ಹೋಗಬೇಡಿ. ದುಡ್ಡು ಸಿಕ್ತು, ಇದು ನಮಗೇನೆ ಸ್ವಂತ ಅಂತ. ಯಾಕಂದರೆ ಯಾರಾದರೂ ಕಳ್ಕೊಂಡಿದ್ರೆ ಅವರು ಒಂದು ಸಂಕಟ, ಅವರ ಒಂದು ನೋವು, ಯಾವ ಕಷ್ಟದಲ್ಲಿ ಇರ್ತಾರೋ, ಎಷ್ಟು ಕಷ್ಟಪಟ್ಟು ಆ ದುಡ್ಡನ್ನು ದುಡ್ದಿರ್ತಾರೋ, ಅಥವಾ ಎಷ್ಟು ಕಷ್ಟಪಟ್ಟು ಒಡವೆ ಮಾಡಿಸ್ಕೊಂಡಿರ್ತಾರೋ, ಬೆಳ್ಳಿ ಬಂಗಾರಗಳನ್ನು ತೊಗೊಂಡಿರ್ತಾರೋ, ಅಂತಹದನ್ನು ನಾವು ನಮ್ಮ ಸುಖಕ್ಕಾಗಿ ಬಳಸ್ಕೊಂಡ್ರೆ ದೇವರು ಸಹ ಮೆಚ್ಚೋದಿಲ್ಲ. ಮತ್ತು ಕಳ್ಕೊಂಡಿರುವವರ ಸಂಕಟದ ಶಾಪ ನಮಗೆ ಖಂಡಿತವಾಗ್ಲೂ ತಟ್ಟುತ್ತೆ. ಅದಕ್ಕೋಸ್ಕರನೇ ಹಣವನ್ನು ಮಾತ್ರ ದೇವರ ಹುಂಡಿಗೆ ಹಾಕಿ, ಇನ್ನು ಜಾಸ್ತಿ ದುಡ್ಡು ಏನಾದರೂ ಸಿಕ್ಕಿದ್ರೆ ದೇವರ ಪೂಜೆಗಾಗಿ ಉಪಯೋಗಿಸ್ಕೊಳ್ಳಿ. ಇಲ್ಲ ಆ ದುಡ್ಡಲ್ಲಿ ದೇವರಿಗೆ ಕಿರೀಟ ಅಂತನೋ ಏನಾದರೂ ಒಡವೆಗಳನ್ನು ಮಾಡಿಸ್ಕೊಡೋದೇ ಆಗಿರ್ಬೋದು, ಇಲ್ಲ ದೇವರ ಹೋಮಗಳಿಗೆ ಕೊಡೋದೇ ಆಗಿರ್ಬೋದು, ಇಲ್ಲ ಅನ್ನದಾನಕ್ಕೆ ಕೊಡೋದೇ ಆಗಿರ್ಬೋದು. ದೇವಸ್ಥಾನದಲ್ಲಿ ಈ ಥರ ಆ ದುಡ್ಡನ್ನು ಉಪಯೋಗವನ್ನು ಮಾಡ್ಕೋಬೇಕು. ನೀವು ಈ ರೀತಿ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಶುಭವನ್ನೇ ತಂದುಕೊಡುತ್ತೆ. ಸ್ವಲ್ಪ ಕಾಲದವರೆಗೂ ನಾವು ಆ ದುಡ್ಡಿನಿಂದ ಸುಖ ಅನುಭವಿಸ್ಬೋದು. ಆದರೆ ಆ ಒಂದು ಪರಿಣಾಮ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲರೂ ಅನುಭವಿಸುವ ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ. ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ, ಇಲ್ಲ ಇನ್ನೊಬ್ಬರನ್ನು ದುಃಖಪಡಿಸಿ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ನಾವು ಅವರಿಂದ ಹಣ ಅಥವಾ ಏನೇನೋ ಪಡ್ಕೊಂಡು ನಾವು ಸಂತೋಷವನ್ನು ಪಟ್ಟರೆ ಅದರಿಂದ 100 ಪಟ್ಟು ದುಃಖವನ್ನು ಇಟ್ಟಿರ್ತಾನೆ ಆ ದೇವರು. ಅದಕ್ಕೋಸ್ಕರನೇ ಇಂತಹ ತಪ್ಪುಗಳನ್ನು ನಮ್ಮ ಜೀವನದಲ್ಲಿ ಮಾಡಬಾರ್ದು. ಎಚ್ಚರಿಕೆಯಿಂದ ನಾವು ಜೀವನವನ್ನು ನಡೆಸಬೇಕೇ ವಿನಃ ಆಡಂಬರದ ಜೀವನ ಇನ್ಯಾರೋ ಮಾಡಿದ್ರು ನಮಗೇನಾಗುತ್ತೆ, ನಾವು ಮಾಡೋಣ ಅಂತ ಬಂಡ ಧೈರ್ಯದಿಂದ ನಾವು ಸಾಹಸವನ್ನು ಮಾಡೋದಕ್ಕೆ ಹೋದರೆ, ಇನ್ನೊಬ್ಬರಿಗೆ ಮೋಸ ಮಾಡೋದಕ್ಕೆ ಹೋದರೆ ಅದು ನಮಗೆ ತಿರುಗಿ ಖಂಡಿತವಾಗಿ ಬರುತ್ತೆ. ಅದನ್ನು ನಾವು ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಮ್ಮದಲ್ಲದ ವಸ್ತುಗಳನ್ನು ನಾವು ಯಾವತ್ತೂ ಆಸೆ ಪಡೋದಕ್ಕೆ ಹೋಗಬಾರ್ದು. ಆದರೆ ದೇವರಿಗಾಗಿ ಉಪಯೋಗಿಸ್ಕೋಬೋದು, ದೇವರಿಗಾಗಿ ಮಾಡ್ಬೋದು. ಅದು ನಮಗೆ ಒಳ್ಳೆಯದನ್ನೇ ಮಾಡುತ್ತೆ. ನಾವು ಏನಾದರೂ ವಸ್ತುಗಳನ್ನು ಸಿಕ್ಕಾಗ ಅಷ್ಟೇ ಖುಷಿ ಪಡ್ತೀವಿ, ಅದೇ ರೀತಿ ಕಳ್ಕೊಂಡಾಗ ಅಷ್ಟೇ 2ರಷ್ಟು ದುಃಖ ಪಡ್ತೀವಿ. ಆದರೆ ಈ ಎಲ್ಲ ಸನ್ನಿವೇಶಗಳು ನಮ್ಮ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ನಾವು ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ಮನೆಯಲ್ಲಿ ಹಾಲು ಉಕ್ಕಿದ್ರೆ ತುಂಬಾ ಖುಷಿ ಪಡ್ತೀವಿ. ಅದೇ ರೀತಿ ಕಾಯಿನ್ಸ್ಗಳೇನಾದ್ರು ಸಿಕ್ಕಿದ್ರೆ, ಇವತ್ತು ಶುಕ್ರವಾರ ಸಿಕ್ತು ಅಥವಾ ಮಂಗಳವಾರ ಸಿಕ್ತು, ಅಮಾವಾಸ್ಯೆ ಹುಣ್ಣಿಮೆ ದಿನ ಸಿಕ್ತು ಅಂತ ತುಂಬಾ ಖುಷಿ ಪಡ್ತೀವಿ. ಅಷ್ಟೇ ಅಲ್ಲದೆ ಚಿನ್ನ ಬೆಳ್ಳಿ ಸಿಕ್ಕಾಗ ಕೂಡ ಅಷ್ಟೇ. ಚಿನ್ನ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ವಾ, ಅದಕ್ಕೋಸ್ಕರನೇ ಮಹಾಲಕ್ಷ್ಮಿನೇ ನಮಗೆ ಸಿಕ್ಕಿದ್ರು ಅಂತ ತುಂಬಾ ಖುಷಿ ಪಡ್ತೀವಿ. ಇನ್ನು ನಾನು ಆಗಲೇ ಹೇಳ್ದಂಗೆ ದೇವರ ಕೆಲಸಗಳಿಗೆ ಉಪಯೋಗಿಸ್ಕೋಬೋದು ಅಂತಂದರೆ ನಿಮ್ಮ ಮನೆಯ ದೇವರಿಗೋಸ್ಕರ, ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಮುಖವಾಡಕ್ಕೆ ಮತ್ತು ಇನ್ನು ಬೇರೆ ಪೂಜೆಗಳಿಗೆ ಈ ಥರ ಉಪಯೋಗಿಸ್ಕೋಬೋದು. ಆದರೆ ಬಂಗಾರನ ಮಾತ್ರ ಸಿಕ್ಕಿದ್ರೆ ದಯವಿಟ್ಟು ತಗೋಬೇಡಿ. ಬಂಗಾರ ಬಂಗ್ ಪಡಿಸುತ್ತೆ ಅಂತಾರೆ, ಅಷ್ಟು ಒಂದು ಕಷ್ಟನ ತಂದುಬಿಡುತ್ತೆ. ಅದನ್ನು ನಾವು ಹಾಕೊಳ್ಳೋದು, ಅದನ್ನು ಅನುಭವಿಸೋದು ಮಾಡಬಾರ್ದು. ತುಂಬ ಒಂದು ಕಷ್ಟವನ್ನು, ದಾರಿದ್ರ್ಯವನ್ನು ತಂದುಕೊಡುತ್ತೆ. ಹಾಗಾಗಿ ಎಲ್ಲೇ ಎಷ್ಟೇ ಬಂಗಾರ ಸಿಕ್ಕಿದ್ರು ಅಥವಾ ಯಾರು ಕಳ್ಕೊಂಡಿದ್ದಾರೋ ಅವ್ರಿಗೆ ಕೊಡಿ, ಇಲ್ಲ ದೇವಸ್ಥಾನಕ್ಕಾದರೂ ಕೊಟ್ಬಿಡಿ. ಅದೇ ರೀತಿ ಬೆಳ್ಳಿ ವಸ್ತುನೂ ಕೂಡ ಹಾಗೆಯೇ, ಯಾವುದೇ ಒಂದು ವಸ್ತು ಸಿಕ್ಕಿದ್ರೂ ಕೂಡ ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಡಿ. ದುಡ್ಡು ಸಿಕ್ಕಿದಾಗ ಬಡವರಿಗೆ ಅನ್ನದಾನ ಮಾಡಿ, ವಸ್ತ್ರಗಳನ್ನು ಕೊಡಿಸಿ, ಇಲ್ಲ ಅವ್ರಿಗೆ ಮೆಡಿಸನ್ಸ್ಗೋ ಇಲ್ಲ ಟ್ಯಾಬ್ಲೆಟ್ಸ್ಗಳಿಗೋ ಯೂಸ್ ಆಗೋ ಥರ ದಾನ ಮಾಡಿ. ಈ ಥರ ಒಂದು ಕೆಲಸ ಮಾಡೋದ್ರಿಂದ ನಮಗೆ ಹೆಚ್ಚು ಪುಣ್ಯ ಲಭ್ಯವಾಗುತ್ತೆ. ಇದಿಷ್ಟು ಕೂಡ ನಾವು ಹೋಗೋ ದಾರಿನಲ್ಲಿ ಸಿಗುವಂಥ ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಇಲ್ಲ ದುಡ್ಡೇ ಆಗಿರ್ಬೋದು, ಆ ವಸ್ತುಗಳನ್ನು ನಾವು ತಗೋಬಾರ್ದಾ? ಅಕಸ್ಮಾತ್ ನಾವೇನಾದ್ರು ಅದನ್ನು ತೊಗೊಂಡ್ಬಿಟ್ಟು ನಾವೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಏನೆಲ್ಲ ತೊಂದರೆಗಳು ಬರುತ್ತೆ ಅನ್ನೋ ವಿಚಾರನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ತಿಳಿಸಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.